ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ತಾರಕಕ್ಕೇರಿರುವ ಭ್ರಷ್ಟಾಚಾರ ಹಾಗೂ ಅಧಿಕಾರಿಗಳ ಸರ್ವಾಧಿಕಾರ ಧೋರಣೆಯ ವಿರುದ್ಧ ಪ್ರಜಾಪ್ರಭುತ್ವದ 4ನೇ ಅಂಗವಾದ ಮಾಧ್ಯಮ ಪಡೆ ತೀವ್ರ ಆಕ್ರೋಶವನ್ನು ಹೊರಹಾಕಿದೆ. ಮದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ನಟರಾಜು ಎಂಬುವವರು ನರೇಗಾ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ. ಇನ್ನು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಪತ್ರಕರ್ತ ಮಂಜುನಾಥ್ ಕಳೆದ 1 ತಿಂಗಳಿಂದ ನಿರಂತರವಾಗಿ ಪುರಾವೆಗಳೊಂದಿಗೆ ತನಿಖಾ ವರದಿಯನ್ನು ಪ್ರಕಟಿಸ್ತಾ ಇದ್ದಾರೆ. ಆದ್ರೆ ಅತ್ಯಂತ ಆಘಾತಕಾರಿ ಬೆಳವಣಿಗೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಇಒ ಅವರು ವೇಣು ಅವರು ಭ್ರಷ್ಟ ಪಿಡಿಒ ಪರವಾಗಿ ನಿಂತು ಇಡೀ ಹಗರಣವನ್ನ ಮುಚ್ಚಿ ಹಾಕಲು ಸ್ಕೆಚ್ ಅನ್ನ ಹಾಕಿದ್ದಾರೆ. ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ನಡೀತಾ ಇಲ್ಲ, ಪತ್ರಿಕೆ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರೋದೆಲ್ಲ ಸುಳ್ಳು ಸುದ್ದಿ ಎಂದು ಇಒ ವೇಣು ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಕಲಿ ಕ್ಲೀನ್ ಚೀಟ್ ವರದಿಯನ್ನ ನೀಡಿ ಅರ್ಜಿಯನ್ನ ವಿಲೇವಾರಿ ಮಾಡಿದ್ದಾರೆ. ಪತ್ರಿಕಾ ಮಾಧ್ಯಮದ ಸತ್ಯತೆಯನ್ನೇ ಸುಳ್ಳು ಎಂದು ಬಿಂಬಿಸಿ ತಮ್ಮ ಕರ್ತವ್ಯ ಲೋಪ ಮುಚ್ಚಿಸಿಕೊಳ್ತಿರುವ ಈ ಇಬ್ಬರು ಅಧಿಕಾರಿಗಳು ಭ್ರಷ್ಟ ಜಂಟಿ ದಂಧೆಯ ವಿರುದ್ಧ ಯಳಂದೂರು ತಾಲೂಕಿನಾದ್ಯಂತ ಜನಾಕ್ರೋಶ ಭುಗಿಲೆದ್ದಿದ್ರೆ ಉನ್ನತ ಮಟ್ಟದ ತನಿಖೆಗೆ ಒತ್ತಾಯ ಕೂಡ ಕೇಳಿ ಬರ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಗೂಗಲ್ ಮ್ಯಾಪ್ ಮುಖಾಂತರ GPS ಕ್ಯಾಮ್ರಾದ ಮುಖಾಂತರ ತೋರಿಸ್ತಾವನಿ. ಇಲ್ಲಿ ವರದಿ ನೀಡಿರೋ ಪ್ರಕಾರ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತಕ್ಕಂಥದ್ದು ವರದಿ ಕೊಟ್ಟಿರ್ತಾರೆ ತಾಲೂಕ್ ಪಂಚಾಯತಿಯ ಇಒ ವೇಣು ಅವರು, ಜೊತೆಗೆ ಗ್ರಾಮ ಪಂಚಾಯತಿ ಪಿಡಿಒ ನಟರಾಜ್ ಅವರು. ಇಲ್ಲಿ ನೋಡಿ ಸ್ವಾಮಿ, ನೀವೇ ವಿತ್ GPS ಫೋಟೋದ ಮುಖಾಂತರ ನಿಮ್ಗೆ ಎಲ್ಲರೂ ಸತ್ಯಾಸತ್ಯತೆಯನ್ನು ತಿಳಿಸುವಂತ ಪ್ರಯತ್ನ. ಎಷ್ಟೇ ಅಧಿಕಾರಿಗಳು ಎಚ್ಚರಿಕೆ ಆಗಿದ್ರು ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು ತೋರಿಸುವಂತ ಪ್ರಯತ್ನ, ಒಬ್ಬ ಪತ್ರಕರ್ತನ ನಿಂದಿಸ್ತಕ್ಕಂಥದ್ದು ಅಥವಾ ಏನು ಸತ್ಯವನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬಿಸಿ ಮುಟ್ಟಿಸುವಂತ ಪ್ರಯತ್ನ ನೋಡಿ. ಇವತ್ತು ನಾನು ವಿಡಿಯೋ ಮಾಡಕ್ ತೆಗೆದು ನಂಬಲಿಲ್ಲ, ವಿತ್ GPS ಫೋಟೋ ಮುಖಾಂತರ ಲೊಕೇಶನ್ ಮುಖಾಂತರ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತಾನೆ. ಈ ಒಂದು ಎಷ್ಟು ಸುಸ್ಥಿತಿಯಾಗಿದೆ ಅಂದ್ರೆ ಇದನ್ನ ನಿರ್ಮಾಣ ಮಾಡಿ ಸುಮಾರು 2 ವರ್ಷ ಆಗಿರ್ಬೋದು. ಎಲ್ಲವೂ ಚೆನ್ನಾಗಿದೆ. ಇಲ್ಲಿ ಹೋಗಲ್ಲ, ರಸ್ತೆ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಶೌಚಾಲಯ ಏನಿದೆ ಇದು ಸಾರ್ವಜನಿಕರ ಅಕ್ಕ ತಂಗಿಯರಿಗೋಸ್ಕರ ಮಾಡಿದಂಥದ್ದು. ಈಗ ಮಳೆಗಾಲ ಶುರುವಾದ ಸಂದರ್ಭದಲ್ಲಿ ಕೆಲವರು ಶೌಚಾಲಯ ಜಾಗ ಇಲ್ಲೇ ಕಟ್ಕೊಳಕ್ಕಾಗತಕ್ಕಂಥವ್ರು ಆ ಪಕ್ಕದಲ್ಲಿ ಇರ್ತಕ್ಕಂಥ ತೋಟ ಏನಿದೆ ಆ ತೋಟಗಳ ಕಡೆ ಬೇಲಿ ಸಂದಿಗಳಿಗೆ ಹೋಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗದೆ. ಇಷ್ಟೆಲ್ಲ ಮಾಡಿ ತೋರಿಸಿದ ಮೇಲೆ ನಂಬಲ್ಲ ಅಂತಂದ್ರೆ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಅವ್ರ ಅಂತಕ್ಕಂಥದ್ದನ್ನ ನಿಮ್ಮ ತಿಳಿಸುವಂತ ಪ್ರಯತ್ನ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಏನು ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗಿದೆ, ಬೀದಿ ದೀಪಗಳು ಸರಿಯಾಗಿದೆ ಅಂತ ಹೇಳ್ತವ್ರೆ. ಎಲ್ಲವೂ ಸರಿಯಾಗಿದ್ದ ಮೇಲೆ ನಾವ್ ಯಾಕಪ್ಪ ಸ್ವಾಮಿ ಈಗ ಸತ್ಯ ತೋರಿಸುವಂತ ಪ್ರಯತ್ನ. ಇಲ್ಲಿ ನೋಡಿ, ನೀವೇ ದೃಶ್ಯಗಳು ನೋಡಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ನೀಡೋಕೆ ಮಂಜು ಅವರು ಸ್ಥಳೀಯ ವರದಿಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು ನಮಸ್ತೆ, ಹೇಳಿ ಮಂಜು, ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಬ್ರಿಟಿಷ್ ಅವರೇ, ಇನ್ನು ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮವಿದೆ. ಆ ಒಂದು ವಿಚಾರವಾಗಿ ಮದ್ದೂರು ಗ್ರಾಮ ಪಂಚಾಯತಿಯ ಆಡಳಿತ ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ನರೇಗಾ ಯೋಜನೆ ಮತ್ತು ಇನ್ನಿತರ ಶೌಚಾಲಯ ವಿಚಾರಗಳು ಗ್ರಾಮ ನಿರ್ಮಾಣದ ವಿಚಾರವಾಗಿ ಏನು ನಮ್ಮ ಇಡೀ ಚಾನಲ್ ಪ್ರಸಾರವಾಗಿತ್ತು. ಆ ಸುದ್ದಿ ಪ್ರಸಾರ ಟೈಮಲ್ಲಿ ನಾವು ಈ ಒಂದು ಗ್ರಾಮದಲ್ಲಿ ಏನು ಅಕ್ರಮಗಳೇನಿವೆ ಆ ವಿಚಾರವಾಗಿ ದಿನಾಂಕ 11/5/2026 ಏನು ತಾಲೂಕು ಪಂಚಾಯಿತಿಯ ಏರಿಯವರಿಗೆ ಏನು ಮನವಿಯನ್ನ ಸಲ್ಲಿಕೆ ಮಾಡಿದ್ವು. ಅದಾದ ನಂತರ ಏನು ಸುಮಾರು 1 ತಿಂಗಳು ಕಳೆದು ಬರ್ತಾ ಇದೆ, ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ತಾಲೂಕು ಪಂಚಾಯಿತಿಯ ನಿರ್ವಾಹಕ ಅಧಿಕಾರಿಯಾದಂತಹ ವೇಣು ಅವರು ಸ್ಥಳಕ್ಕೆ ಬಂದು ನೋಡುವಂತ ಪ್ರಯತ್ನವನ್ನು ಸಹ ಮಾಡಿಲ್ಲ. ಜೊತೆಗೇನೆ ಆ ಮದ್ದೂರು ಗ್ರಾಮದಲ್ಲಿ ಏನು ಗ್ರಾಮ ನೈರ್ಮಲ್ಯ ಇರ್ಬೋದು, ಶುಚಿತ್ವ ಮತ್ತೆ ನರೇಗಾ ಯೋಜನೆಯಲ್ಲಿ ನಡೆಸಿರ್ತಕ್ಕಂಥ ಅಕ್ರಮ ಕಾಮಗಾರಿಗಳ ಬಗ್ಗೆ ನಾವು ಸವಿಸ್ತರವಾಗಿ ಸುದ್ದಿ ಪ್ರಸಾರ ರಾಜ್ಯ ಮಟ್ಟದ ಪತ್ರಿಕೆಗಳು ಮತ್ತೆ ಇಂಡಿಯನ್ ನ್ಯೂಸ್ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಏನು ಸುದ್ದಿ ಪ್ರಸಾರವಾಗಿತ್ತು. ಈ ಸುದ್ದಿಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಲಾಗಿದೆ. ಜೊತೆಗೆ ದಿನಾಂಕ 20/5/2026 ಏನು ಗ್ರಾಮ ಪಂಚಾಯಿತಿಯ ವಿಡಿಯೋಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಆ ನೋಟಿಸ್ಗೆ ಏನು ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಏನಿದೆ ಅದರಲ್ಲಿ ಮದ್ದೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಕಾಮಗಾರಿ ಅಕ್ರಮವಾಗಿಲ್ಲ, ಜೊತೆಗೆ ಹಣದ ದುರ್ಬಳಕೆ ಆಗಿಲ್ಲ, ನೈರ್ಮಲ್ಯ ಶುಚಿತ್ವ ಇಲ್ಲ, ಮತ್ತೆ ಸಾರ್ವಜನಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಯಾವುದೇ ಸುದ್ದಿಗಳು ಸತ್ಯಕ್ಕೆ ದೂರವಾಗಿದೆ, ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮಾಹಿತಿಯನ್ನ ಪಿಡಿಒ ನಟರಾಜ್ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು
ಈಗ ಸರ್ಕಾರದ 4ನೇ ಅಂಗ ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ನಾವು ಪತ್ರಕರ್ತರ ಸುದ್ದಿ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ಆಫೀಸ್ಗಳು ಒಳಗೊಂಡರೆ ಸತ್ಯತೆಗಳನ್ನ ಸಮಾಜಕ್ಕೆ ತೋರಿಸ್ಬೇಕು ಮತ್ತೆ ಅದಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಹೋಗ್ತೀವಿ. ಆದ್ರೆ ನಾವು ಸುದ್ದಿ ಪ್ರಸಾರ ಪತ್ರಿಕೆ ಪ್ರಕಟಣೆಗಳು ಮಾಡುವ ಸಂದರ್ಭದಲ್ಲೂ ನಮ್ಮನ್ನು ಮುಚ್ಚಿ ಆಗ್ತಕ್ಕಂಥ ನಮ್ಮನ್ನು ಹೊರೆ ಮಾಡ್ತಕ್ಕಂಥ ನಮ್ಮನ್ನು ತಳ್ಳಿ ಆಗ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿ ಮೇಲ್ಮಟ್ಟದ ಅಧಿಕಾರಿ ತನ್ನ ಕೆಳಮಟ್ಟದ ಏನು ಅಧಿಕಾರಿ ಯಾರಿದ್ದಾರೆ ಅವರನ್ನ ರಜಾವು ಮಾಡ್ತಕ್ಕಂಥದ್ದು ಮತ್ತೆ ಅವರು ರಕ್ಷಣೆ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಆಗಿರ್ತದೆ. ಯಾಕೆಂದ್ರೆ ಈಗ ಗ್ರಾಮ ಮಟ್ಟದಲ್ಲಿ ನಡೆಸತಕ್ಕಂಥ ಅಕ್ರಮಗಳು ನಮ್ಮ ಗುಣಕ್ಕೂ ಸಹ ಬರ್ತದೆ, ನಾವು ಸಹ ತಪ್ಪಿತಸ್ಥರಾಗ್ತೀವಿ ಅಂತಕ್ಕಂಥದ್ದು ಇನ್ನು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳ ಒಂದು ನಿರ್ಣಯ ಆಗಿರ್ತದೆ. ಒಟ್ಟಾರೆಯಾಗಿ ನಾವು ಇಲ್ಲಿ ಹೇಳ್ಬೇಕು ಏನಪ್ಪಾ ಅಂತಂದ್ರೆ ಸಾಮಾನ್ಯ ಪತ್ರಕರ್ತರು ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥ ಆಶಯ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರಿಗೆ ನ್ಯಾಯದ ಪರವಾಗಿ ಹೋರಾಟ ಸಂದರ್ಭದಲ್ಲಿ ಯಾವುದೇ ತರಹದ ಏನು ಅವರಿಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ನಾವು ಹೋಗಿ 20 ದಿನಗಳಿಂದಲೂ ಸಹ ಪ್ರತಿದಿನ ಹೋಗಿ ನಾವು ಸರ್ ಮಾಹಿತಿ ಕೊಡಿ ಏನ್ ಕ್ರಮ ತಗೊಂಡಿದ್ದಾರೆ ಅಂತ ಕೇಳಿದಂತ ಸಂದರ್ಭದಲ್ಲೂ ಸಹ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ವೇಣು ಅವರು ಯಾವುದೇ ತರಹದ ಪ್ರಕ್ರಿಯೆ ಮಾಡ್ತಿರ್ಲಿಲ್ಲ, ಮಾಹಿತಿಯನ್ನು ನೀಡ್ತಿರಲಿಲ್ಲ. ಇವತ್ತು ಯಳಂದೂರು ತಾಲೂಕಿನ ಎಲ್ಲಾ ಕಾರ್ಯನಿರತ ಪತ್ರಕರ್ತರ ಸಹಾಯದಿಂದ ಎಲ್ಲರೂ ಹೋಗಿ ಕೇಳಿದಂತ ಅವರು ಬಲವಂತವಾಗಿ ಏನು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ನಿಜವಾಗಿ ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ ನಿಜವಾದ ಪತ್ರಕರ್ತರಿಗೆ ಸತ್ಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಯಾರಿಗಾಗಿರ್ಲಿ ಆರ್ಥಿಕ ಕಾರ್ಯಕರ್ತರಿಗಾಗಿರ್ಲಿ ನ್ಯಾಯ ಸಿಗಲ್ಲ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಗೊತ್ತಿಲ್ಲ. ಈಗ ಅವರು ಹೇಳಿದ್ರಲ್ಲ ಮಾಧ್ಯಮಗಳು ಸುಳ್ಳು ಸುದ್ದಿ ಹೇಳ್ತಾ ಇದೆ ಅಂತ, ಸುಳ್ಳು ಸುದ್ದಿ ಆಗಲ್ಲ ಅನ್ನೋಗಿದ್ರೆ ಗ್ರಾಮ ಅಭಿವೃದ್ಧಿ ಆಗ್ಬೇಕಾಗಿತ್ತಲ್ವಾ? ಹೌದು. ಅಲ್ಲ ಈಗ ಒಳ್ಳೆ ನಾನು ನಾವು ಮಾಡಿರ್ತಕ್ಕಂಥ ಸುದ್ದಿ ಸುದ್ದಿವಾಹಿನಿಗಳು ಪತ್ರಿಕಾ ಪ್ರಕಟಣೆಗಳು ಮಾಡಿರ್ತಕ್ಕಂಥ ಸುದ್ದಿ ಏನಾದ್ರು ಸುಳ್ಳಾಗಿದ್ರೆ ಇವತ್ತು ಈಗ ಮುಂದೆ ನಾನು ಇದನ್ನ GPS ಮುಖಾಂತರ GPS ಕ್ಯಾಮ್ರಾ ಮುಖಾಂತರ 20 ದಿನ ಒಂದು ತಿಂಗಳಿಂದ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಅಂತಕ್ಕಂಥ ಯಾವುದೇ ಕ್ರಮ ಇಲ್ಲ ಅಂತಕ್ಕಂಥ ನೇರವಾಗಿ ನಿಮಗೆ ಗೂಗಲ್ ಮ್ಯಾಪ್ ಮುಖಾಂತರ GPS ಮುಖಾಂತರ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇವತ್ತು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ನೇರವಾಗಿ ಈ ಅರ್ಧ ಸ್ಪಾಟ್ ಆ ಸ್ಥಳದಲ್ಲಿ ನಿಂತ್ಕೊಂಡು GPS ಮುಖಾಂತರ ನಿಮಗೆ ಆ ಪರಿಸ್ಥಿತಿ ಯಾವ ರೀತಿ ಇದೆ, ಅದ್ರ ಮೇಲೆ ಅಶುಚಿತ್ವ ಮತ್ತೆ ಅಕ್ರಮಗಳು ಯಾವ ರೀತಿ ನಡೀತಿದೆ ಅಂತಕ್ಕಂಥ GPS ಮುಖಾಂತರ ನೇರವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು ಅಂತ? ಹೌದು. ಈಗ ಅಧಿಕಾರಿಗಳೇ ಒಬ್ಬ ಗ್ರಾಮ ಮಟ್ಟದ ಅಧಿಕಾರಿಯನ್ನ ರಕ್ಷಿಸಕ್ಕೋಸ್ಕರ ಅವ್ರನ್ನ ಏನು ಬಚಾವ್ ಮಾಡಕ್ಕೋಸ್ಕರ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳೇ ಅವ್ರ ಪರವಾಗಿ ನಿಲ್ತಾರೆ ಅಂತಂದ್ರೆ ಇನ್ನು ಸಾರ್ವಜನಿಕರ ಪರವಾಗಿ ನಿಲ್ತಕ್ಕಂಥವ್ರು ಯಾರು? ಜೊತೆಗೆ ದೊಡ್ಡ ಪ್ರಶ್ನೆ ಏನಪ್ಪ ಅಂದ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಅಥವಾ ಒಂದು ಸಾಮಾಜಿಕ ಕಳಕಳಿ ಉಳ್ಳಂತ ಪತ್ರಕರ್ತರಾಗಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದಂತ ಸುದ್ದಿಗೆ ಬೆಲೆ ಸಿಗ್ತಾ ಇಲ್ಲ, ಅದನ್ನೇ ಮುಚ್ಚಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಅದನ್ನ ಇನ್ನು ಸರ್ಕಾರ ಹೊಗಳನ್ನ ಏನ್ ಕೇಳಿದ್ರೆ ನಮ್ನ, ಯಾಕಂದ್ರೆ ನಾವು ಯಾರೇ ಬಂದ್ರು ಹೋಗ್ತೇವೆ ನಾವು ಅಥವಾ ಜನಗಳಿಗೆ ತಿಳಿಸುವ ಮುಖಾಂತರ ನಾವು ತಿಳಿಸುವಂತ ಕೆಲಸವನ್ನ ಮಾಡ್ತಕ್ಕಂಥ ಕಾವಲುಗಾರರು ನಾವು. ನಮ್ಮ ಪತ್ರಕರ್ತರ ಸುದ್ದಿಗಳಿಗೆ ಏನು ಬೆಲೆ ಇಲ್ಲ ಅಂದಾಗ ನಾವು ಯಾರನ್ನ ಕೇಳೋದು? ಇದಕ್ಕೆ ನ್ಯಾಯ ಎಲ್ಲಿ ಸಿಗ್ತದೆ? ಸರ್ಕಾರದ 4ನೇ ಅಂಗಕ್ಕೆ ಮರೆಯೋದಿಲ್ಲ ಅಂದ್ರೆ ನಾವು ಯಾರನ್ನು ಕೇಳ್ತಕ್ಕಂಥದ್ದು ಅಂತಕ್ಕಂಥ ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತದೆ. ಸ್ಥಳೀಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅವರ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತಾರೆ? ಈಗ ಸ್ಥಳೀಯರು ಅಂದ್ರೆ ಈಗ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಸದಸ್ಯರಾಗಿ ಅವಧಿಗಳು ಮುಗಿದೋಗಿವೆ. ಈಗ ಪಂಚಾಯತಿಗಳಲ್ಲಿ ಆಡಳಿತಾಧಿಕಾರಿಗಳ ನೇಮಕ ಮಾಡುವ ಮುಖಾಂತರ ಸರ್ಕಾರಿ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಆದ್ರೆ ಈಗ ಯಾವುದೇ ತರಹದ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳಾಗಲಿ ಸದಸ್ಯರುಗಳಾಗಲಿ ಅಧಿಕಾರದಲ್ಲಿ ಇರೋದಿಲ್ಲ. ಈಗ ಏನಿದ್ರು ಸರ್ಕಾರಿ ಅಧಿಕಾರಿಗಳ ದರ್ಬಾರು ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳು ಏನಿದ್ದಾರೆ ಅವರೇ ಏನು ಇಷ್ಟ ಬಂದಂತ ರೀತಿಯಲ್ಲಿ ಏನು ಆಡಳಿತವನ್ನು ನಡೆಸಬಹುದು. ಜೊತೆಗೆ ಈಗ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ಆಡಳಿತಾಧಿಕಾರಿಗಳು ಎಲ್ಲ ಕರ್ನಾಟಕ ಸರ್ಕಾರದ ಎಲ್ಲಾ ಪಂಚಾಯತಿಗಳು ಸಹ ಅವ್ರು ಏನ್ ತೀರ್ಮಾನ ತಗೋತಾರೋ, ಅವ್ರು ಏನ್ ಯಾವ ಶಕ್ತಿಗೆ ಸೈನ್ ಮಾಡ್ತಾರೋ, ಯಾವ ಬಿಲ್ಗಳನ್ನ ಪಾಸ್ ಮಾಡ್ತಾರೋ ಅವರೇ ರಾಜ್ಯಭಾರ ಆಗಿರ್ತದೆ. ಜೊತೆಗೆ ನಮ್ಮ ಎರಡು ತಾಲೂಕಿನಲ್ಲಿ ಇಂತಹ ಪ್ರಕರಣಗಳು ತುಂಬಾ ನಡೀತಿದೆ, ಅದಕ್ಕೆ ಯಾವ್ದಕ್ಕೂ ನ್ಯಾಯ ಸಿಗ್ತಾ ಇಲ್ಲ. ಹಗರಣಗಳು ಜಾಸ್ತಿ ನಡೀತಾ ಇದೆ. ಹಾಗಾದ್ರೆ ಜನಸೇವೆ ಮಾಡ್ಬೇಕು ಅಂತ ಸ್ಥಾನಕ್ಕೆ ಬರ್ತಾರೋ ಅಧಿಕಾರಿಗಳಾಗಿ ಅಥವಾ ಭ್ರಷ್ಟಾಚಾರಕ್ಕೆ ಅಂತಾನೆ ಬರ್ತಾರೋ? ಇಲ್ಲಿ ವಿಪರ್ಯಾಸ ಏನಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸಹ ಇದನ್ನ ಗಮನಿಸಿದ ಅವರು ಕಂಡು ಕಾಣದಂತೆ ಮೌನ ವಹಿಸಿರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಇದೆ. ಎಲ್ಲ ಒಟ್ಟಿಗೆ ಶಾಮೀಲಾಗಿದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಏನು ಒಂದು ಪಾಠವನ್ನು ಕಲಿಸಿ ಅವರಿಗೆ ಏನು ಬಿಗಿ ಭದ್ರತೆ ಮಾಡುವಂತ ಕೆಲಸಕ್ಕೂ ಸಹ ಶಾಸಕರ ಕೃಷ್ಣಮೂರ್ತಿ ಅವರು ಮುಂದಂತ ಇಲ್ಲ ಅಂತಕ್ಕಂಥದ್ದು ವಿಪರ್ಯಾಸ.
ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಮಂಜು ಅವ್ರೆ? ಈಗ ನಾನು ನೋಡಿ ನಾವು ಮುಂದೆ ತೋರಿಸಿದಾಗ ನಿಮ್ಗೆ ಈ ತರ ಈ ಪರಿಸ್ಥಿತಿ ವಿಡಿಯೋಗಳ ಮೂಲಕ ತೋರಿಸಿದ್ವು. ಆದ್ರೆ ಅದು ಯಾವುದೇ ತರ ಉಚಿತ ಕ್ರಮ ಆಗ್ಲಿಲ್ಲ. ಈಗ ನಮ್ಮ ವಾಹಿನಿಯ ಮುಖಾಂತರ ನೇರವಾಗಿ GPS ಕ್ಯಾಮರಾದ ಮುಖಾಂತರ ಇವ್ರು ಕೊಟ್ಟಿರ್ತಕ್ಕಂಥ ವರದಿಗೆ ಅನುಗುಣವಾಗಿ ಹೇಳಿದರೆ ಯಾವುದೇ ಸಮಸ್ಯೆ ಇಲ್ಲ, ಅಲ್ಲಿ ಎಲ್ಲವೂ ಸರಿಯಾಗಿದೆ. ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಗ್ರಾಮ ನೈರ್ಮಲ್ಯ ವಿಚಾರ ಇರ್ಬೋದು, ಮತ್ತೆ ನರೇಗಾ ಯೋಜನೆಯಲ್ಲಿ ಅಕ್ರಮಗಳು ನಡೀತಿರ್ತಕ್ಕಂಥ ವಿಚಾರ ಇದೆ, ಎಲ್ಲ ಸುಳ್ಳು, ಈ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ನಿಮ್ಮ ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ನಮ್ಮ ಇದೇ ಟಿವಿಯ ಚಾನೆಲ್ ಮುಖಾಂತರ ತಿಳಿಸಪಡಿಸೋದು ಏನಪ್ಪಾ ಅಂತಂದ್ರೆ, ಈ ಪ್ರಸ್ತುತ ಪರಿಸ್ಥಿತಿ, ಈ ಸಂದರ್ಭ, ಈ ಸ್ಥಳದಲ್ಲಿ ಏನು GPS ಕ್ಯಾಮರಾದ ಮುಖಾಂತರ ನಿಮ್ಗೆ ಸತ್ಯವನ್ನು ತೋರಿಸ್ತಿದ್ವೋ, ಇದು ನಮ್ಮ ಸತ್ಯವನ್ನು ತೋರಿಸುವಂತ ಪ್ರಯತ್ನಕ್ಕೆ ಜಯವಾಗಲಿ ಅಂತಕ್ಕಂಥದ್ದು ಇದೇ ಟಿವಿಯ ಕಳಕಳಿ ಸಚಿನ್ ಅವರೇ. ಈ ತೊಂದ್ರೆ ಬಗೆಹರಿಯೋವರೆಗೂ ನಮ್ ಸುದ್ದಿವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ, ಮತ್ತೆ ಸರಿ ಮಾಡೋಕ್ಕೂ ಕೂಡ ನಾವು ಮುಂದಾಗೋಣ. ಮಾಡ್ಬೇಕು. ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಏನು ನಾವು ಮಾಡ್ತಕ್ಕಂಥ ಶುದ್ಧವಾಗಿ ಸಾರ್ವಜನಿಕ ಹಿತಾಸಕ್ತಿ ಉಳ್ಳದಾಗಿದ್ರೆ ಖಂಡಿತ ಪರಿಣಾಮ ಆಗಿ ಆಗ್ತದೆ. ಇಷ್ಟು ನಾವು GPS ಮುಖಾಂತರ ಇಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ತೋರಿಸಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತ ಹೋದ್ರೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಾನೂನು ಎಷ್ಟು ಮಟ್ಟಿಗೆ ಇದೆ, ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ತುಳುಕ್ತಾ ಇದೆ, ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಎಷ್ಟ ಪ್ರಶ್ನೆಗೆ ಉಳಿತದೆ. ಇನ್ನು ಮುಂದೆ ಸಹ ಏನು ಸುದ್ದಿ ಮಾಧ್ಯಮಗಳ ಮೇಲೆ, ಪತ್ರಿಕಾ ಮಾಧ್ಯಮಗಳ ಮೇಲೆ ನಮ್ಗೆ ಇರ್ತಕ್ಕಂಥ ಭರವಸೆ ನಾವು ಮುಂದಕ್ಕೆ ಸುದ್ದಿ ಮಾಡೋದ್ರಲ್ಲಿ ನಾವು ಭರವಸೆ ಕಳ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮಂಜು. ಗೂಗಲ್ ಮ್ಯಾಪ್ ಮುಖಾಂತರ GPS ಕ್ಯಾಮ್ರಾದ ಮುಖಾಂತರ ತೋರಿಸ್ತವನಿ. ಇಲ್ಲಿ ವರದಿ ನೀಡಿರೋ ಪ್ರಕಾರ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತಕ್ಕಂಥದ್ದು ವರದಿ ಕೊಟ್ಟಿರ್ತಾರೆ. ತಾಲೂಕ್ ಪಂಚಾಯತಿಯ ಇಒ ವೇಣು ಅವರು, ಜೊತೆಗೆ ಗ್ರಾಮ ಪಂಚಾಯತಿ PDO ನಟರಾಜ್ ಅವರು. ಇಲ್ಲಿ ನೋಡಿ ಸ್ವಾಮಿ, ನೀವೇ ವಿತ್ GPS ಫೋಟೋದ ಮುಖಾಂತರ ನಿಮ್ಗೆ ಎಲ್ಲರೂ ಸತ್ಯಾಸತ್ಯತೆಯನ್ನು ತಿಳಿಸುವಂತ ಪ್ರಯತ್ನ. ಎಷ್ಟೇ ಅಧಿಕಾರಿಗಳು ಎಚ್ಚರಿಕೆ ಆಗಿದ್ರು ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು ತೋರಿಸುವಂತ ಪ್ರಯತ್ನ, ಒಬ್ಬ ಪತ್ರಕರ್ತನ ನಿಂದಿಸ್ತಕ್ಕಂಥದ್ದು ಅಥವಾ ಏನು ಸತ್ಯವನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬಿಸಿ ಮುಡಿಸುವಂತ ಪ್ರಯತ್ನ ನೋಡಿ. ಇವತ್ತು ನಾನು ವಿಡಿಯೋ ಮಾಡಕ್ ತೆಗೆದು ನಂಬಲಿಲ್ಲ, ವಿತ್ GPS ಫೋಟೋ ಮುಖಾಂತರ, ಲೊಕೇಶನ್ ಮುಖಾಂತರ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾನೆ. ಈ ಒಂದು ಎಷ್ಟು ಸುಸ್ಥಿತಿ ಆಗಿದೆ ಅಂದ್ರೆ, ಇದನ್ನ ನಿರ್ಮಾಣ ಮಾಡಿ ಸುಮಾರು ಒಂದು 2 ವರ್ಷ ಆಗಿರ್ಬೋದು. ಎಲ್ಲವೂ ಚೆನ್ನಾಗಿದೆ. ಇಲ್ಲಿ ಹೋಗಲ್ಲ, ರಸ್ತೆ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಶೌಚಾಲಯ ಏನಿದೆ, ಇದು ಸಾರ್ವಜನಿಕರ ಅಕ್ಕ ತಂಗಿಯರಿಗೋಸ್ಕರ ಮಾಡಿದಂಥದ್ದು. ಈಗ ಮಳೆಗಾಲ ಶುರುವಾದ ಸಂದರ್ಭದಲ್ಲಿ ಕೆಲವರು ಶೌಚಾಲಯ ಜಾಗ ಇಲ್ಲೇ ಕಟ್ಕೊಳಕ್ಕಾಗತಕ್ಕಂಥವ್ರು ಆ ಪಕ್ಕದಲ್ಲಿ ಇರ್ತಕ್ಕಂಥ ತೋಟ ಏನಿದೆ, ಆ ತೋಟಗಳ ಕಡೆ ಬೇಲಿ ಸಂದಿಗಳಿಗೆ ಹೋಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗದೆ. ಇಷ್ಟೆಲ್ಲ ಮಾಡಿ ತೋರಿಸಿದ್ಮೇಲೆ ನಂಬಲ್ಲ ಅಂತಂದ್ರೆ, ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಅವ್ರ ಅಂತಕ್ಕಂಥದ್ದನ್ನ ನಿಮ್ಮ ತಿಳಿಸುವಂತ ಪ್ರಯತ್ನ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಏನು ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗಿದೆ, ಬೀದಿ ದೀಪಗಳು ಸರಿಯಾಗಿದೆ ಅಂತ ಹೇಳ್ತವ್ರೆ. ಎಲ್ಲವೂ ಸರಿಯಾಗಿದ್ದ ಮೇಲೆ ನಾವ್ ಯಾಕಪ್ಪ ಸ್ವಾಮಿ ಈಗ ಸತ್ಯ ತೋರಿಸುವಂತ ಪ್ರಯತ್ನ? ಇಲ್ಲಿ ನೋಡಿ, ನೀವೇ ದೃಶ್ಯಗಳು ನೋಡಿ. ಇಲ್ಲಿ ಶೆಡ್ ನಿರ್ಮಾಣ ಮಾಡಿ ಅಂತ ಕೆಲಸ ಮಾಡ್ತಾರಲ್ಲ ಪ್ರತಿದಿನ, ಇಲ್ಲಿನ ಬರೋದವರು ಬಂದ್ಬಿಟ್ಟು ಫೋಟೋ ತಕ ಹೋದಾರ. ಅಲ್ಲಿ ಇದಕ್ಕೆ ದುಡ್ಡು ಎಷ್ಟು ಲಕ್ಷಾಂತರ ರೂಪಾಯಿ ಬಿಡುಗಡೆ ಆಗದ. ಏನೋ ಶೆಡ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಇಲ್ಲಿ ನೀವೇನ್ ನೋಡಿದ್ರೆ ಕೆಲಸ ಮಾಡದ? ಹೌದಾ? ನಾನು ಅದನ್ನೇ ನೋಡಮ್ಮ ಅಂತಾನೆ ಬಂದೆ, ಯಾಕೆ ನಾನು ಸುಳ್ಳು ಹೇಳ್ಬಾರ್ದು ಅಂತ. ಇಲ್ಲಿ ಬಂದ ಫೋಟೋ ತಕ ಹೋದಾರ. ಬಂದು ನಿಂತ್ಕೊಂಡು GPS ಫೋಟೋ ಮಾಡ್ಬಿಟ್ಟೋದ್ರ. ನೋಡಿ ಸ್ವಾಮಿ, ನಾನು ಸುಳ್ಳು ಹೇಳ್ತಾರು ಅಂತ ಅನ್ಕೋಬಹುದು. ಮದ್ದೂರು ಗ್ರಾಮ ಪಂಚಾಯತ್ ಶೆಡ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ದಾಸ್ತಾನು ಕೊಟ್ಟಿದ್ದ ಶೆಡ್ ನಿರ್ಮಾಣಕ ಇಲ್ಲಿ ಪ್ರತಿದಿನ ಫೋಟೋ ತಕ ಹೋಗೋದ್ ಬಿಟ್ರೆ ಇಲ್ಲಿ ಏನು ಕೆಲಸ ನಡೀತಿಲ್ಲ, ಏನು ಇಲ್ಲ. ಇಲ್ಲಿ ಏನು ಇಲ್ವೇ ಇಲ್ಲ. ಗ್ರಾಮ ಪಂಚಾಯತಿ PDO ಮತ್ತೆ ಇನ್ನೊಬ್ಬ ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು ಇಬ್ರು ಸೇರ್ಕೊಂಡಮ್ಮ ಪಾರ್ಟ್ನರ್ ಮಾಡ್ತಕ್ಕಂಥ ಕೆಲಸ. ಇದು ಸತ್ಯವಾಗದ. ಇದು ಬಂದು ಪರಿಶೀಲನೆ ಮಾಡ್ಬೇಕು. ಈ ಸ್ಥಳದಲ್ಲಿ ನಮ್ಮ ಉಪ್ಪರ ಬಡಾವಣೆ ಜಾಗದಲ್ಲಿ ಎಲ್ಲರೂ ಒಂದ್ ಕಡೆ ಕಾಮಗಾರಿ ನಡೀತಾರೆ. ನಾನು ಮಾತನಾಡಲ್ಲ, ನೀವೇ ನೋಡಿ ಸ್ವಾಮಿ, ಇದು ಸತ್ಯ. ಇಷ್ಟೆಲ್ಲ ಸಾಕ್ಷಿ ಕೊಟ್ಟ ಮೇಲೆ PDO ಇಲ್ಲಿ ಅಕ್ರಮ ಮಾಡ್ತಾ ಇದ್ರು, ಯಾರು ಕ್ರಮ ತಗೋತೀವಲ್ಲ, ಇದಕ್ಕೆ ನಾವ್ ಯಾರಿಗಂತ ತಿಳ್ಕೊರಕಿದ್ದು, ಇದಕ್ಕೆ ಕ್ರಮ ಯಾವಾಗ ಹೇಳಿ? ಈ ವಿಡಿಯೋದಲ್ಲಿ ನಿಮ್ಗೆ ಗೂಗಲ್ ಮ್ಯಾಪ್ ಮುಖಾಂತರ ಪ್ರಯತ್ನ ಮಾಡ್ತಾನೆ.
ಈ ಒಂದು ಎಷ್ಟು ಸುಸ್ಥಿತಿ ಆಗಿದೆ ಅಂದ್ರೆ ಇದನ್ನ ನಿರ್ಮಾಣ ಮಾಡಿ ಸುಮಾರು ಒಂದು 2 ವರ್ಷ ಆಗಿರ್ಬೋದು. ಎಲ್ಲವೂ ಚೆನ್ನಾಗಿದೆ. ಇಲ್ಲಿ ಹೋಗಲ್ಲ, ರಸ್ತೆ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಶೌಚಾಲಯ ಏನಿದೆ ಇದು ಸಾರ್ವಜನಿಕರ ಅಕ್ಕ ತಂಗಿಯರಿಗೋಸ್ಕರ ಮಾಡಿದಂಥದ್ದು. ಈಗ ಮಳೆಗಾಲ ಶುರುವಾದ ಸಂದರ್ಭದಲ್ಲಿ ಕೆಲವರು ಶೌಚಾಲಯ ಜಾಗ ಇಲ್ಲೇ ಕಟ್ಕೊಳಕ್ಕಾಗತಕ್ಕಂಥವ್ರು ಆ ಪಕ್ಕದಲ್ಲಿ ಇರ್ತಕ್ಕಂಥ ತೋಟ ಏನಿದೆ ಆ ತೋಟಗಳ ಕಡೆ ಬೇಲಿ ಸಂದಿಗಳಿಗೆ ಹೋಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗದೆ. ಇಷ್ಟೆಲ್ಲ ಮಾಡಿ ತೋರಿಸಿದ್ಮೇಲೆ ನಂಬಲ್ಲ ಅಂತಂದ್ರೆ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಅವ್ರ ಅಂತಕ್ಕಂಥದ್ದನ್ನ ನಿಮ್ಮ ತಿಳಿಸುವಂತ ಪ್ರಯತ್ನ ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಏನು ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ, ಎಲ್ಲ ಸರಿಯಾಗಿದೆ, ಬೀದಿ ದೀಪಗಳು ಸರಿಯಾಗಿದೆ ಅಂತ ಹೇಳ್ತವ್ರೆ. ಎಲ್ಲವೂ ಸರಿಯಾಗಿದ್ದ ಮೇಲೆ ನಾವ್ಯಾಕೆ ಸ್ವಾಮಿ ಈಗ ಸತ್ಯ ತೋರಿಸುವಂತ ಪ್ರಯತ್ನ ಇಲ್ಲಿ ನೋಡಿ, ನೀವೇ ದೃಶ್ಯಗಳು ನೋಡಿ.